ಕೆನಡಾ ಭಾರತದ ವಿರುದ್ಧ ನಡೆದುಕೊಳ್ಳುತ್ತಿರುವ ರೀತಿ ಅತಿಯಾಗಿದ್ದು, ಬಾಂಗ್ಲಾದೇಶ ನಡೆದುಕೊಂಡ ರೀತಿಗೆ ಯಾವ ರೀತಿ ಕಡಿಮೆ ಇಲ್ಲ ಅನಿಸುತ್ತಿದೆ. ಭಾರತದ ವಿದ್ಯಾರ್ಥಿಗಳು ಮತ್ತು ಕುಶಲ ಉದ್ಯೋಗಿಗಳ ವಿಚಾರದಲ್ಲಿ ವೀಸಾ ಕೊಡುವುದನ್ನು ನಿಲ್ಲಿಸುವುದರ ಮೂಲಕ ತನ್ನ ಸಣ್ಣ ಬುದ್ಧಿ ತೋರಿದೆಯಲ್ಲದೆ ತಮ್ಮ ಪ್ರಗತಿಗೆ ತಾವೇ ಕೊಡಲಿ ಏಟು ಹಾಕಿಕೊಂಡಂತಿದೆ. ಇದರಿಂದ ಭಾರತಕ್ಕೆ ಅಂತಹದೇನು ನಷ್ಟವಿಲ್ಲ. ಕೆನಡಾದಲ್ಲಿ ಕಲಿತ ಭಾರತೀಯ ವಿದ್ಯಾರ್ಥಿಗಳೇ ಹೇಳುತ್ತಾರೆ, ಹೋಲಿಸಿದರೆ ಭಾರತದಲ್ಲೇ ಉತ್ತಮ ಶಿಕ್ಷಣ ಇದೆ ಎಂದು. ಈ ಹಿಂದೆ ಭಾರತದ ವಿರುದ್ಧ ಕೆಲವು ನಿರ್ಣಯ ತೆಗೆದುಕೊಳ್ಳಲಾಗಿತ್ತು. ಆಗ ಇದ್ದಿದ್ದು ಅಮೆರಿಕದಲ್ಲಿ ಬೈಡನ್ ಸರ್ಕಾರ. ಈಗ ಬದಲಾಗಿದೆಯಲ್ಲವೇ. ಟ್ರೂಡೋ ಭಾರತವನ್ನು, ಪ್ರಧಾನಿಯನ್ನು ಬಹಳ ಹಗುರವಾಗಿ ತಿಳಿದಿದ್ದಾರೆ. ಮೋದಿಯವರಲ್ಲಿ ಸಾಮರ್ಥ್ಯವಿದೆ, ಪೂರ್ಣ ಬಹುಮತವಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಸಂಬಂಧವಿದೆ. ಕೆನಡಾದಲ್ಲಿ ಟ್ರೂಡೋ ತನ್ನ ಸ್ವತಃ ಪಕ್ಷದಲ್ಲೇ ಅಧಿಕಾರದಿಂದ ಇಳಿಯಬೇಕೆಂದು ಒತ್ತಡ ಶುರುವಾಗಿದೆ. ಅದಕ್ಕಾಗಿ ಅಕ್ಟೋಬರ್ ತನಕ ಅಂತಿಮ ಅವಧಿಯನ್ನು ಕೂಡ ನೀಡಲಾಗಿದೆ. ಟ್ರೂಡೋವನ್ನು ತೆಗೆದುಹಾಕಲು ಅವರ ಪಕ್ಷದ ಕೆಲವು ಸದಸ್ಯರೇ ಹಸ್ತಾಕ್ಷರ ನೀಡಿದ್ದಾರೆ ಎಂದು ಹೇಳಲಾಗಿದೆ. ಇತ್ತೀಚೆಗಷ್ಟೇ ವಿದೇಶ ಮಂತ್ರಿಗಳು ಶ್ರೀ ಜೈಶಂಕರ್ ಆಸ್ಟ್ರೇಲಿಯಾ ಟಿವಿ ಚಾನೆಲ್ನಲ್ಲಿ ಕೆನಡಾದ ಕರ್ಮಕಥೆಯನ್ನು ಜಗತ್ತಿನ ಮುಂದಿಟ್ಟಿದ್ದರು. ಭಾರತ ಮೂಲದ ಉಗ್ರವಾದಿಯ ಹೆಸರನ್ನು ತಿಳಿಸಿ ಭಾರತಕ್ಕೆ ಒಪ್ಪಿಸಲು ತಿಳಿಸಿತ್ತು. ಕೆನಡಾ ಇದಕ್ಕೆ ಉತ್ತರಿಸಲೇ ಇಲ್ಲ. ಕೆನಡಾ ಅನುಭವಿಸುತ್ತಿದೆ ಮತ್ತು ಅನುಭವಿಸುತ್ತದೆ. ಭಾರತ ಪ್ರತ್ಯುತ್ತರ ನೀಡದೆ ಬಿಡದು. ಇದು ಜಗತ್ತಿಗೆ ಅರಿವಾಗಿದೆ.